ಸುಮಾರು 400 ವರ್ಷಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲ್ಲೂಕಿನಲ್ಲಿ ಕುಂದಾಣ ಎಂಬ ಒಂದು ಸಣ್ಣ ಗ್ರಾಮ ಇತ್ತು. ಆ ಗ್ರಾಮದ ಪಕ್ಕದಲ್ಲೇ ಒಂದು ಸುಂದರವಾದ ಬೆಟ್ಟ. ಆ ಬೆಟ್ಟದ ಮುಂದೆ ಜನರ ಅಪಾರ ನಂಬಿಕೆಯ 2 ದೇವಾಲಯಗಳು ಇದ್ದವು. ಒಂದು ತಾಯಿ ದುರ್ಗಾಮಾತೆ, ಮತ್ತೊಂದು ತಾಯಿ ಮಹೇಶ್ವರಿ ದೇವಿ. ಪ್ರತಿ ವರ್ಷ ಅಲ್ಲೊಂದು ದೊಡ್ಡ ಜಾತ್ರೆ ನಡೆಯುತ್ತಿತ್ತು. ಆ ಊರಿನ ವಾತಾವರಣವೇ ಭಕ್ತಿಯಿಂದ ತುಂಬಿರುತ್ತಿತ್ತು. ಕಾಲ ಕಳೆಯುತ್ತಾ ಅದೇ ಬೆಟ್ಟದ ಮೇಲೆ ಟಿಪ್ಪು ಸುಲ್ತಾನ್ ಒಂದು ಕೋಟೆಯನ್ನು ಕೂಡ ನಿರ್ಮಿಸಿದನೆಂದು ಜನರು ನಂಬುತ್ತಾರೆ. ಆದರೆ ಕೆಲ ವರ್ಷಗಳ ನಂತರ ಇಂಗ್ಲೆಂಡ್ನಿಂದ ಬಂದ ಒಬ್ಬ ಬ್ರಿಟಿಷ್ ಅಧಿಕಾರಿ ಆ ಸ್ಥಳಕ್ಕೆ ಬಂದನು. ಅವನು ಆ ಬೆಟ್ಟವನ್ನು ನೋಡಿದ ಕ್ಷಣದಿಂದಲೇ ಅವನಿಗೆ ವಿಚಿತ್ರ ಅನುಭವಗಳು ಶುರುವಾದವು. ಒಂದು ರಾತ್ರಿ ಅವನ ಕನಸಿನಲ್ಲಿ ಅದೇ ದೇವಸ್ಥಾನ ಕಾಣಿಸಿತು. ಇಲ್ಲಿ ದೊಡ್ಡ ನಿಧಿ ಇರಬಹುದು ಎಂದು ಅವನು ಭಾವಿಸಿದ. ದುರಾಸೆಗೆ ಒಳಗಾದ ಆ ಅಧಿಕಾರಿ ದೇವಾಲಯವನ್ನು ವಶಪಡಿಸಿಕೊಂಡು ಅದನ್ನು ಧ್ವಂಸ ಮಾಡಿಬಿಟ್ಟ. ಅಲ್ಲಿದ್ದ ದೇವಿಯರ ಮೂರ್ತಿಗಳನ್ನು ಬೇರೆ ಸ್ಥಳಕ್ಕೆ ಸಾಗಿಸಲಾಯಿತು. ಆದರೆ ಅವನ ದುರಾಸೆ ಅಲ್ಲಿ ನಿಂತಿಲ್ಲ. ಆ ಜಾಗದಲ್ಲಿ ಇನ್ನೂ ನಿಧಿ ಇರಬಹುದು ಎಂದು ಭಾವಿಸಿ ಆ ಸ್ಥಳಕ್ಕೆ ಯಾರೂ ಹೋಗಬಾರದು ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ. ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಅದೇ ಊರಿನ ಒಬ್ಬ ಪಾಳೆಗಾರನಿಗೆ ಆ ಸ್ಥಳದ ಬಗ್ಗೆ ಅನುಮಾನ ಬಂತು. ಅವನು ರಾತ್ರಿ ಸಮಯದಲ್ಲಿ ಆ ಬೆಟ್ಟದ ಕಡೆ ಹೋದ. ಅಲ್ಲೇ ಅವನಿಗೆ ತಾಯಿ ದುರ್ಗಾದೇವಿ ಕಾಣಿಸಿಕೊಂಡಳಂತೆ. ಆ ರಾತ್ರಿ ಅವನ ಕನಸಿನಲ್ಲಿ ದೇವಿ ಬಂದು, ನನ್ನ ದೇವಸ್ಥಾನವನ್ನು ಮತ್ತೆ ಇದೇ ಬೆಟ್ಟದ ಮೇಲೆ ನಿರ್ಮಿಸು ಎಂದು ಹೇಳಿದಳಂತೆ. ಅದಾದ ನಂತರ ಮತ್ತೆ ಆ ಬೆಟ್ಟದ ಮೇಲೆ ದೇವಸ್ಥಾನ ನಿರ್ಮಾಣವಾಯಿತು. ಜನರು ಮತ್ತೆ ಪೂಜೆ ಪ್ರಾರಂಭಿಸಿದರು. ಆದರೆ ಇಲ್ಲಿವರೆಗೆ ಒಂದು ರಹಸ್ಯ ಮಾತ್ರ ಉಳಿದಿತ್ತು. ತಾಯಿ ಮಹೇಶ್ವರಿ ದೇವಿ ಏನಾದಳು? ಅದು ಇಂದಿಗೂ ಒಂದು ನಿಗೂಢ ರಹಸ್ಯ. ಅದರ ಕಥೆ ನೆಕ್ಸ್ಟ್ ವಿಡಿಯೋನಲ್ಲಿ.